ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿನಿಮಾರ್ಗನ ಕ್ಲಾಸು. ಶಬ್ದ ಪಾಠದ 14ನೇ ಪ್ರಶ್ನೆ. ತರಂಗ ದೂರ ಎಂದರೇನು? ತರಂಗ ದೂರ ಎರಡು ಕ್ರಮಾಗತ ಸಂಪೀಡನೆಗಳು ಅಥವಾ ಎರಡು ಕ್ರಮಾಗತ ವಿರಳನಗಳ ನಡುವಿನ ದೂರ. ಇದು ಸಂಪೀಡನೆಗಳು. ಇಲ್ಲಿ ಗಾಳಿಯ ಕಣಗಳು ಒತ್ತೊತ್ತಾಗಿ ಇರುತ್ತವೆ. ವಿರಳನದಲ್ಲಿ ಗಾಳಿಯ ಕಣಗಳು ದೂರ ದೂರ ಇರ್ತವೆ. ಈ ರೀತಿ ಎರಡು ಕ್ರಮಾಗತ ಸಂಪೀಡನೆಗಳು. ಒಟ್ಟು ಸಂಪೀಡನ ಅಲ್ಲ, ಕ್ರಮಾಗತ ಅಂದ್ರೆ ಇದಾದ್ಮೇಲೆ ಇದು ಬರಬೇಕು. ಕ್ರಮಾಗತ ಇದರ ನಡುವಿನ ಅಂತರವನ್ನ ಏನಂತ ಕರಿತೀವಿ? ತರಂಗ ದೂರ. ಅಥವಾ ಎರಡು ಕ್ರಮಾಗತ ವಿರಳನಗಳು, ಅವುಗಳ ನಡುವಿನ ಅಂತರವನ್ನ ತರಂಗ ದೂರ ಅಂತ ಕರಿತೀವಿ. ಈಗ ನಾನು ತರಂಗವನ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ತರಂಗ ದೂರ ಅಂದ್ರೇನು? ಈ ಎರಡು ಸಂಪೀಡನೆಗಳ ನಡುವಿನ ದೂರವನ್ನ ತರಂಗ ದೂರ ಅಂತ ಕರಿತೀವಿ. ಅದನ್ನ ನಾವು ಲ್ಯಾಂಬ್ಡಾದಿಂದ ಇಂಡಿಕೇಟ್ ಮಾಡ್ತೀವಿ. ತರಂಗ ದೂರದ ಏಕಮಾನ ಯಾವುದು? ಮೀಟರ್. ದೂರ ಅಂದ ತಕ್ಷಣ ಮೀಟರ್ ಅಲ್ಲಿ ಬಂದ್ಬಿಡುತ್ತೆ. ಅದನ್ನ ಲ್ಯಾಂಬ್ಡಾದಲ್ಲಿ ಹೇಳಿರ್ತೀವಿ ತರಂಗ ದೂರ. ಈ ಶಬ್ದ ತರಂಗ ಏನಿರ್ತದೆ, ನಾವು ಯೂಶಲಿ ಶಬ್ದ ಪಾಠವನ್ನ ಕಲಿತಾ ಇದೀವಲ್ಲ, ಹಾಗಾಗಿ ಶಬ್ದ ತರಂಗವನ್ನ ಕನ್ಸಿಡರ್ ಮಾಡಿದಾಗ ಶಬ್ದ ತರಂಗದಲ್ಲಿ ಎರಡು ಕ್ರಮಾಗತ ಸಂಪೀಡನೆ ಅಥವಾ ವಿರಳನೆ, ಎರಡು ಕ್ರಮಾಗತ ವಿರಳನೆಗಳ ನಡುವಿನ ದೂರ ಏನಿದೆ ಅದನ್ನ ತರಂಗ ದೂರ ಅಂತ ಕರಿತೀವಿ. ಇವೆಲ್ಲ ತರಂಗದ ಗುಣಲಕ್ಷಣದಲ್ಲಿ ಬರ್ತದೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು.